ರೆಡ್ಡಿಯವರು ಮತ್ತು ಶ್ರೀರಾಮುಲು ಅವರು ಈಗ ಜೊತೆ ಆಗ್ತಿದ್ದಾರೆ. ಹಿಂದೆ ಒಂದು ಗತವೈಭವ ಇತ್ತು, ನೀವೇ ಒಂದು ಪದ ಉಪಯೋಗಿಸಿದ್ರೆ ಗತವೈಭವ ಇತ್ತು ಅಂತ. ಮುಂದಿನ ದಿನಗಳಲ್ಲಿ ಇದೇ ಗತವೈಭವ ರೆಡ್ಡಿ ಮತ್ತು ರಾಮುಲು ಜೋಡಿಯವರಿಗೆ ಬಿ ಜೆ ಪಿಲೂ ಸಿಗುತ್ತಾ, ರಾಜ್ಯದಲ್ಲೂ ಸಿಗುತ್ತಾ ಅಂತ ಒಂದು ವಾತಾವರಣ ಇದೆ ಅನ್ಸುತ್ತಾ ನಿಮಗೆ? ನೋಡಿ, ಒಂದೇ ಒಂದು ವಿಷಯ, ಗತವೈಭವ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾಗ ನಾವು ಫಸ್ಟು ನಾವು ನಮ್ಮ ಕುಟುಂಬ ನಾವು ಚೆನ್ನಾಗಿದ್ದೀವಿ ಮತ್ತು ನಮ್ಮನ್ನು ನಂಬಿಕೊಂಡಿರೋಂಥ ಜನರಿಗೆ ನಾವು ನ್ಯಾಯ ಮಾಡ್ತಾಯಿದ್ದೀವಿ. ಅದೆಲ್ಲ ಸಂಪೂರ್ಣವಾಗಿ ನಾವು ನೆರವೇರಿಸ್ತಾ ಇದ್ದರೆ ಅದೇ ಒಂದು ಗತವೈಭವ ನನ್ನ ದೃಷ್ಟಿಯಲ್ಲಿ. ಎರಡನೇದಾಗಿ ರಾಜಕೀಯವಾಗಿ ನಾವು ತಗೊಂಡ್ರೆ ಇವತ್ತು ಖಂಡಿತವಾಗ್ಲೂ ಕೂಡ ಶ್ರೀರಾಮುಲು ಅವರು ಶಾಸಕರಾಗಿ ಅವರು ಸೋತ ಮೇಲೆ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಅವ್ರ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಮತ್ತು ಪಾರ್ಲಿಮೆಂಟ್ ಚುನಾವಣೆಗೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಂದರೆ ಸೊ ಶ್ರೀರಾಮುಲು ಅವ್ರ ಮೇಲೆ ಪಾರ್ಟಿಗೆ ಇರುವಂಥ ನಂಬಿಕೆ ವಿಶ್ವಾಸ ಅಲ್ಲಿ ತೋರಿಸುತ್ತೆ. ಜೊತೆಗೆ ನನ್ನನ್ನು ಇವತ್ತು ಪಕ್ಷದಲ್ಲಿ ಮತ್ತೆ ಪುನಃ ಮನೆ ಒಳಗಡೆ ಕರ್ಕೊಳ್ಳೋದ್ರ ಮೂಲಕ ಸೊ ಪಕ್ಷಕ್ಕೆ ನನ್ನ ಬಗ್ಗೆ ಇರುವಂಥ ವಿಶ್ವಾಸ ಮತ್ತು ಪ್ರೀತಿ ಮತ್ತು ಎಲ್ಲ ವಿಚಾರಗಳು ಕೂಡ ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ಪಕ್ಷಕ್ಕೆ ಮತ್ತು ನಮಗೆ ಎಲ್ಲರಿಗೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಗತವೈಭವ ಶಾಶ್ವತವಾಗಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ನಿರಂತರವಾಗಿ ಯಾವ ರೀತಿ ಉತ್ತರ ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಇವತ್ತು ಯಾವುದೇ ಗ್ಯಾಪ್ ಅನ್ನೋದಿಲ್ದಂಗೆ 15, 20, 30 ವರ್ಷ ಆಡಳಿತ ಮಾಡ್ತಾ ಇದ್ದೇನೋ, ಬರೋ ದಿವಸಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗ್ಲೂ ಕೂಡ ಆ ಒಂದು ಮಾದರಿಯಲ್ಲೇ ಆಡಳಿತ ಮಾಡುವಂಥ ದಿನಗಳು ಇನ್ನು ದೂರ ಏನೂ ಇಲ್ಲ. ರೆಡ್ಡಿಯವರು, ಈಗ ಲೋಕಸಭಾ ಚುನಾವಣೆ ಬರೋಣ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ರೋಲು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನೀವು ಗಂಗಾವತಿಯಿಂದ ಈಗ ಶಾಸಕರಾದವರು. ಕೊಪ್ಪಳ ರಾಜಕಾರಣ ಅಥವಾ ಕೊಪ್ಪಳ ಟಿಕೆಟ್ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕರಡಿ ಸಂಗಣ್ಣವರೇ ತುಂಬ ಸಿಟ್ಟಾಗಿದ್ದಾರೆ. ಅಸಮಾಧಾನ ಶಮನ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿಗಳು ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಒಂದು ಕಡೆಗೆ ತುಂಬಿದ ಮನಸ್ಸಿನಲ್ಲಿ ಮಾತಾಡ್ತಾ ಇಲ್ಲ. ನೀವು ಅವ್ರ ಜೊತೆಗೆ ಮಾತಾಡಿದರೆ ಏನಾಗುತ್ತೆ? ಕೊಪ್ಪಳದಲ್ಲಿ ಯಾವ ರೀತಿ ವಾತಾವರಣ ಇದೆ? ಈ ಬಂಡಾಯ ನಿಮ್ಗೆ ಬಿಸಿ ತಟ್ಟಲ್ವಾ? ನೋಡಿ, ಕರಡಿ ಸಂಗಣ್ಣವ್ರ ಜೊತೆಯಲ್ಲಿ ನನಗೆ ಮೊದಲಿಂದ ಕೂಡ ಸುಮಾರು ವರ್ಷಗಳಿಂದ ಒಳ್ಳೆಯ ಸಂಬಂಧಗಳು ಪರಿಚಯಗಳಿರುವಂಥದ್ದು. ಸೊ ಹಾಗಾಗಿ ಅವ್ರಿಗೆ ಸಹಜವಾಗಿ ನೋವು ಇದ್ದೇ ಇರುತ್ತೆ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರಿಗಿರೋ ನೋವಿಗಿಂತ ಅವ್ರನ್ನ ನಂಬಿಕೊಂಡಿರೋಂಥ ಸಹಸ್ರಾರು ಕಾರ್ಯಕರ್ತರಿಗೂ ನೋವಿರುತ್ತೆ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ನಾಳೆಯಿಂದನೇ ನಾನು ಪ್ರಚಾರದಲ್ಲೇ ಪಾಲ್ಗೊಳ್ತಾ ಇದ್ದೀನಿ ಅಂಥೇಳಿ ಅವ್ರು ಹೇಳಿರೋಂಥ ಒಂದು ವಿಚಾರ. ಮತ್ತು ನಾನು ಈಗಾಗಲೇ ಓಡಾಡ್ತಾ ಇದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ. ಒಳ್ಳೆಯ ಬಹುಮತದಲ್ಲೇ ಕೊಪ್ಪಳ ಪಾರ್ಲಿಮೆಂಟ್ ಸೀಟ್ ಕೂಡ ಗೆಲ್ಲುತ್ತೆ. ನೀವೀಗಾಗಲೇ ರಾಜ್ಯಾದ್ಯಂತ ಓಡಾಡ್ತಿದ್ದೀರಿ. ಕೆಲವೊಂದಿಷ್ಟು ಮಾತುಗಳು ಕೂಡ ತುಂಬ ಜೋರಾಗಿ ಕೇಳಿಬರ್ತದೆ. ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಆಯ್ಕೆಯಲ್ಲಿ ಮೊದಲ ಲೀಸ್ಟ್ ಏನು ಬಿಡುಗಡೆ ಮಾಡ್ತು, ಕೆಲವೊಂದಿಷ್ಟು ತಪ್ಪುಗಳಾಯಿತು ಅನ್ನುವಂಥ ಮಾತುಗಳಿದೆ. ಇವತ್ತಿಗೂ ಕೂಡ ಬಂಡಾಯಗಳು, ಚಿತ್ರದುರ್ಗದಲ್ಲಿ ಬಂಡಾಯ ಇದೆ, ದಾವಣಗೆರೆಯಲ್ಲಿ ಬಂಡಾಯ ಇದೆ, ಕೊಪ್ಪಳದಲ್ಲಿ ಬಂಡಾಯ ಇದೆ, ಬೀದರಲ್ಲಿ ಸಮಸ್ಯೆ ಇದೆ, ಕೋಲಾರದಲ್ಲಿ ಸಮಸ್ಯೆ ಇದೆ, ಇವತ್ತಿಗೂ ಕೂಡ ಉತ್ತರ ಕನ್ನಡದಲ್ಲಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಇಷ್ಟೊಂದು ಬಂಡಾಯದ ಬೀಸಿ ಬಹುಶಃ ಹಿಂದೆ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ. ಈ ಬಂಡಾಯನ ಬಿ ಜೆ ಪಿಗೆ ಹೇಗೆ ಫೇಸ್ ಮಾಡುತ್ತೆ? ನೋಡಿ, ಪಕ್ಷ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಸಹಜವಾಗಿ ಟಿಕೆಟ್ ಯಾರ್ಯಾರಿಗೆ ಬೇಕು ಅಂತ ಅಪೇಕ್ಷಿತರು ಇರ್ತಾರೋ ಅವರೆಲ್ಲರಿಗೂ ಟಿಕೆಟ್ ಮಿಸ್ ಆದಾಗ ಇಂಥ ಒಂದು ಘಟನೆಗಳಾಗುತ್ತೆ. ಸೊ ಇಡೀ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು 5-6 ಕಡೆ ಈ ವಾತಾವರಣ ಇತ್ತು. ಆದರೆ ಇವತ್ತು ನೀವು ಗಮನಿಸಿ, ನೀವು ಕಂಪ್ಲೀಟ್ ಎಲ್ಲರೂ ಕೂಡ ಏನು ಆ ಬಂಡಾಯ ಅನ್ನುವಂಥ ಶಬ್ದನೇ ಇಲ್ಲ ಇವತ್ತು. ಸೊ ಎಲ್ಲರೂ ಕೂಡ ಪಕ್ಷದ ಒಂದು ಅಡಿಯಲ್ಲಿ ಆ ಸಿಟ್ಟು ಒಂದು ಮುನಿಸು ಏನೇ ಇದ್ದರೂ ಕೂಡ ಒಟ್ಟಿಗೆ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಜನರ ಒಂದು ಮನಸ್ಥಿತಿಗೆ ತಕ್ಕಂಗೆ ಕಾರ್ಯಕರ್ತರಾಗಲಿ ಅಥವಾ ಟಿಕೆಟ್ ಸಿಗದೇ ಇರುವಂಥ ನಾಯಕರುಗಳಾಗಲಿ ಕೂಡ ಎಲ್ಲರೂ ಒಟ್ಟಾಗಿ ಒಂದಾಗಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಏನು ಕಳೆದ ಬಾರಿ 25 ಸೀಟ್ ಗೆದ್ದು ಲಾಸ್ಟ್ ಟೈಮ್ ಔಟ್ ಆಫ್ 28 25 ಸೀಟು ಗೆದ್ದಿರುವಂಥದ್ದು, ಕಾಂಗ್ರೆಸ್ 1 ಸೀಟ್ ಗೆದ್ದಿರುವಂಥದ್ದು, 2 JDS ಗೆದ್ದಿತ್ತು. ನನಗೆ ತಿಳಿದಷ್ಟು ಮಟ್ಟಿಗೆ ಖಂಡಿತವಾಗ್ಲೂ ಕೂಡ ಈ ಬಾರಿ ನಾನು ಅತಿ ವಿಶ್ವಾಸದಲ್ಲಿ ಅಥವಾ ಹೀಗೆ ಹೇಳಿದ್ರೇ ಹೇಳಬೇಕು 28ಕ್ಕೆ 28 ಅನ್ನುವಂಥ ಮಾತನ್ನಲ್ಲ, ಈ ಬಾರಿ ಖಂಡಿತವಾಗ್ಲೂ ಕೂಡ 28 ಸೀಟು ಗೆಲ್ತಾರೆ. ಯು ಶೋರ್? ಯಾಕೆಂದರೆ ಆ ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ 20 ಸೀಟ್ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ. 15 ಇವತ್ತಿದ್ದೀವಿ, 20 ಸೀಟ್ ನಮ್ಮ ಗುರಿ ಇದೆ ಅಂತ ಧೈರ್ಯವಾಗಿ ಹೇಳ್ತಾರೆ. ಗ್ಯಾರಂಟಿ ಯೋಜನೆಗಳು ತಲುಪತ್ತೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯದ ವಿಚಾರ ಮಾತಾಡ್ತಿದ್ದಾರೆ. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ 20 ಸೀಟ್ ಗೆಲ್ತೀವಿ ಅಂತ. ನೋಡಿ, ಇವತ್ತು ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ಕನಸುಗಳು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇರುವಂಥದ್ದು, ಇವತ್ತು ನಮ್ಮ ಇಡೀ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತು ಹೈವೇಗಳು, ರಸ್ತೆಗಳು ಗಂಟೆಗೆ 27 ಕಿಲೋಮೀಟ್ರು ಆಗ್ತಾ ಇರುವಂಥದ್ದು. ಇವತ್ತು ದೇಶದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ರಸ್ತೆ, ಇನ್ಫ್ರಾಸ್ಟ್ರಕ್ಚರು, ಏರ್ಪೋರ್ಟ್ಗಳು ಮತ್ತು ಇಂಡಸ್ಟ್ರೀಸ್ ಆಗಿರ್ಬೋದು, ಮತ್ತು ನಮ್ಮ GDP ಅಭಿವೃದ್ಧಿ ಆಗಿರುವಂಥ ಒಂದು ವಿಚಾರ ಆಗಿರ್ಬೋದು, ಇಡೀ ಪ್ರಪಂಚದಲ್ಲೇ ಇವತ್ತು
ಒಂದು ವಿಶ್ವಗುರು ಅನ್ನೋಂಥ ಒಂದು ಸೆಂಟೆನ್ಸು ಅದು ನಮಗೆ ನಾವು ಕೊಟ್ಕೊಂಡಿದ್ದಲ್ಲ, ಅಥವಾ ನಮ್ಮ ದೇಶದಲ್ಲಿ ಯಾರೋ ಒಂದು ಮೀಡಿಯಾ ಸಂಸ್ಥೆ ಮೋದಿಜಿಯವರಿಗೆ ಭಾರತವನ್ನು ವಿಶ್ವಗುರು ಮಾಡಿದ್ದಾರೆ ಅಂತ ಹೇಳಿಲ್ಲ. ಇದನ್ನು ಹೇಳ್ತಾ ಇರೋದು ಅಮೆರಿಕನೇ ಹೇಳ್ತಾ ಇದ್ದಾರೆ, ರಷ್ಯಾನೇ ಹೇಳ್ತಾ ಇರುವಂಥದ್ದು. ಇವತ್ತು ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾದ ರಾಷ್ಟ್ರಗಳೇ ಇವತ್ತು ಭಾರತವನ್ನು ಹೊಗಳ್ತಾ ಇದೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು. ಹಾಗಾಗಿ ಇವತ್ತು ಇವರು ಏನೇ ಸುಳ್ಳು ಅಪಪ್ರಚಾರ ಏನೇ ಮಾಡಿದರೂ ಕೂಡ ಇದನ್ನು ಜನ ಯಾರೂ ಕೂಡ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಇವರು ಏನು ಗ್ಯಾರಂಟಿ ಸ್ಕೀಮ್ಗಳಂತೇಳಿ ಘೋಷಣೆಯನ್ನು ಮಾಡಿ ಜನರಿಗೆ 180 ಮಂದಿಗೆ ಕೂಡ ಇವತ್ತು ಆ ಗ್ಯಾರಂಟಿಗಳು ಸಿಗ್ತಾಯಿಲ್ಲ. 80% ಇವತ್ತು ಜನರಿಗೆ ಬೆನಿಫಿಟೇ ಸಿಗ್ತಾಯಿಲ್ಲ. ತಾವು ಬೇಕಿದ್ರೆ ಯಾವುದಾದ್ರೂ ಒಂದು ಹಳ್ಳಿಗೆ TV9 ಕ್ಯಾಮ್ರಾ ತೊಗೊಂಡು ನೀವು ಹೋಗಿ ನಾಳೆನೇ ನೀವು ಟೆಸ್ಟ್ ಮಾಡಿ, 1000 ಪಾಪ್ಯುಲೇಷನ್ ಇರೋ ವಿಲೇಜ್ಗೆ ಮನೆ ಮನೆಗೆ ಎಲ್ಲರನ್ನೂ ಕೂಡ ಕರೆಸಿಬಿಟ್ಟು ತಾವು ಒಂದು ಪ್ರೋಗ್ರಾಮ್ ಮಾಡಿ ಜನರು ಯಾರ್ಯಾರಿಗೆ ಏನೇನು ಸವಲತ್ತು 5 ಗ್ಯಾರಂಟಿಗಳು ಸಿಗ್ತಾಯಿದೆ ಅಂತೇಳಿ ಕೈ ಎತ್ತಿರಿ ಅಂತಂದರೆ ಎಷ್ಟು ಮಂದಿ ಕೈ ಎತ್ತಾರೆ ಅನ್ನೋದನ್ನು ತಾವು ವಿಚಾರ ಮಾಡಿ. ಹಾಗಾಗಿ ಇವತ್ತು ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಖಂಡಿತವಾಗ್ಲೂ ಕೂಡ ಅವ್ರಿಗೆ ಯಾವುದೇ ಒಂದು ಕಾರಣಕ್ಕೂ ಕೂಡ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಮತ್ತು ತಾವು ಗಮನಿಸಿ, ತಾವು ಟಿಕೆಟು ಕಾಂಗ್ರೆಸ್ ಪಾರ್ಟಿನಲ್ಲಿ ಕೇಳುವರೇ ಇಲ್ಲ ಸರ್. ಭಾರತೀಯ ಜನತಾ ಪಕ್ಷದಲ್ಲಿ ಜಗಳ ಮತ್ತು ಮುನಿಸು ಮತ್ತು ಬಂಡಾಯ ಇನ್ನೊಂದು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಕೂಡ ಇಡೀ ದೇಶ ಭಾರತೀಯ ಜನತಾ ಪಕ್ಷದ ಪರವಾಗಿದೆ, ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ಲುತ್ತೆ, ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ನಾವು ನಿಂತರೂ ಕೂಡ ಸೋಲ್ತೀವಿ, ಸೋಲೋದಕ್ಕಿಂತ ಕೂಡ ನಾವು ಮನೆಯಲ್ಲಿರೋದೇ ಬೆಟ್ರು ಅಂತೇಳಿ ಘಟಾನುಘಟಿ ನಾಯಕರುಗಳು ಯಾರೂ ಮುಂದಕ್ಕೆ ಬರಲಿಲ್ಲ. ಆ ಕಾರಣಕ್ಕೆ ಇವತ್ತು ಮಂತ್ರಿಗಳ ಮಕ್ಕಳನ್ನು ಸುಮಾರು 60-70% ಪಾರ್ಟಿ ಟಿಕೆಟ್ ಕೊಟ್ಟಿರುವಂಥದ್ದು. ಆಯಾ ಮಂತ್ರಿಗಳ ಮಕ್ಕಳಿಗೆ, ಆ ಕುಟುಂಬ ಸದಸ್ಯರಿಗೆ ಇವತ್ತು ಟಿಕೆಟ್ ಕೊಡುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಇವತ್ತು ಯಾವೊಬ್ಬರಿಗೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ತಾವು ಹೇಳಿದಂಗೆ ಟಿಕೆಟ್ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಇವತ್ತು ಟಿಕೆಟ್ ನಿರ್ಧಾರ ಮಾಡಿ ಪಕ್ಷ ಘೋಷಣೆ ಮಾಡಿದ್ದೆ. ಆ ಧೈರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಲ್ಲಲ್ಲ. ಸೊ ಆ ಕುಟುಂಬ ಸದಸ್ಯರೇ, ಮಂತ್ರಿ ಮಕ್ಕಳು, ಮಂತ್ರಿ ಅಣ್ಣ ತಮ್ಮಂದರು, ಅವ್ರ ಕುಟುಂಬ ಸದಸ್ಯರು ಇವತ್ತು ಕ್ಯಾಂಡಿಡೇಟ್ಗಳಾಗಿದ್ದಾರಾಗಲೇ ಯಾರು ನಾವು ನಿಂತ್ಕೊಳ್ತೀವಿ ಅಂತೇಳಿ ಮುಂದಕ್ಕೆ ಬರಲಿಲ್ಲ ಸರ್ ಕಾಂಗ್ರೆಸ್ ಪಕ್ಷಕ್ಕೆ.